ನಮಸ್ತೆ ಸ್ನೇಹಿತರೆ. ಇವತ್ತಿನ ದಿನ ಅತ್ಯಂತ ಉತ್ತಮ ಮಾಹಿತಿಯೊಂದಿಗೆ ಆರಂಭ ಮಾಡೋಣ. ಯಾರ ಜನ್ಮ ಸಂಖ್ಯೆ 2, 11, 20 ಮತ್ತು 29 ಆಗಿರುತ್ತದೆಯೋ ಅಂತಹ ವ್ಯಕ್ತಿಗಳು ಜೀವನದಲ್ಲಿ ಅದೃಷ್ಟವನ್ನು ಪಡೆಯಲು, ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ತಮ್ಮ ಪರ್ಸಿನಲ್ಲಿ ಯಾವಾಗಲೂ ಒಂದು ಬೆಳ್ಳಿಯ ಕಾಯಿನನ್ನು ಇಟ್ಕೊಳ್ಳೋದ್ರಿಂದ ಅವರ ಜೀವನದಲ್ಲಿ ಉತ್ತಮವಾದಂತಹ ಅವಕಾಶಗಳನ್ನು ಹಾಗೂ ಹಿಡಿದಂತಹ ಕೆಲಸದಲ್ಲಿ ಯಶಸ್ಸನ್ನು ಹಾಗೂ ಕಂಡ ಕನಸುಗಳನ್ನು ನನಸು ಮಾಡಿಕೊಳ್ಳಬಹುದು. ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ಅತ್ಯುತ್ತಮವಾದ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಹೌದು, ಪ್ರತಿನಿತ್ಯ ನಾವು ದೇವರ ಮನೆಯಲ್ಲಿ ದೀಪವನ್ನು ಹಚ್ಚುತ್ತೇವೆ ಹಾಗೂ ದೀಪವನ್ನು ದೇವರಿಗೆ ಸಮಾನವೆಂದು ಪೂಜಿಸುತ್ತೇವೆ. ಪೂಜಾ ವೇಳೆಯಲ್ಲಿ ದೀಪವನ್ನು ಹಚ್ಚುವುದರ ಮೂಲಕ ನಾವು ಪೂಜೆಯನ್ನು ಆರಂಭ ಮಾಡಿ ಮನೆಯಲ್ಲಿರುವಂತಹ ನಕಾರಾತ್ಮಕತೆಯನ್ನು ಹೋಗಲಾಡಿಸಲು ಪ್ರಯತ್ನಿಸುತ್ತೇವೆ. ಹೌದು ಸ್ನೇಹಿತರೆ, ಹಾಗೂ ದೀಪ ಹಚ್ಚಿದಾಗ ದೀಪದಲ್ಲಿ ಹೂವು ಕಂಡು ಬಂದರೆ ಅದು ಏನನ್ನು ಸೂಚಿಸುತ್ತದೆ ಎಂಬುದರ ಬಗ್ಗೆ ಇವತ್ತಿನ ದಿನ ತಿಳಿಯೋಣ. ಪ್ರತಿ ಮನೆಯಲ್ಲಿ ಪ್ರತಿನಿತ್ಯ ದೇವರಿಗೆ ದೀಪಾರಾಧನೆಯನ್ನು ಮಾಡಲಾಗುತ್ತದೆ ಹಾಗೂ ದೀಪವನ್ನು ಹಚ್ಚಬೇಕಾದರೆ ಕೆಲವೊಂದು ಬಾರಿ ಅನೇಕ ರೀತಿಯ ಹೂವುಗಳನ್ನು ನಾವು ಕಾಣುತ್ತೇವೆ. ಅದು ಯಾವ ರೀತಿ ಎಂದರೆ ಬತ್ತಿಯಿಂದ ದೀಪ ಉರಿದು ಒಂದು ಹೂವಿನ ಆಕಾರವಾಗಿ ನಿಮಗೆ ಕಾಣಿಸುತ್ತದೆ. ಈ ರೀತಿಯಾಗಿ ಕಂಡಾಗ ನಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ಗೊಂದಲ ಉಂಟಾಗುತ್ತದೆ ಹಾಗೂ ದೀಪದಲ್ಲಿ ಈ ರೀತಿಯಾದಂತಹ ಒಂದು ಹೂವು ಕಾಣುವುದು ಅತ್ಯಂತ ವಿಶೇಷವೆಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗುತ್ತದೆ. ಹೌದು, ಈ ರೀತಿಯಾಗಿ ಹೂವು ಕಂಡರೆ, ಅದರಲ್ಲೂ ಕಾಮಾಕ್ಷಿ ದೀಪವನ್ನು ಹಚ್ಚಿದಾಗ ಈ ರೀತಿಯಾಗಿ ಕಂಡರೆ ಅತ್ಯಂತ ಶುಭ ಸೂಚನೆ ಎಂದು ಕೂಡ ಹೇಳಲಾಗುತ್ತದೆ. ಈ ರೀತಿಯಾಗಿ ಹೂವು ಕಂಡಾಗ ನೀವು ಸಂಕಲ್ಪ ಮಾಡಿಕೊಂಡಿದ್ದ ಕೆಲಸ ಆಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಹೌದು, ಹಾಗೂ ನೀವು ಭಕ್ತಿಯಿಂದ ಮನಸ್ಸಿನಲ್ಲಿ ಏನು ಬೇಡಿಕೊಂಡಿದ್ದರೂ ಕೂಡ ಅದು ನೆರವೇರುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಇದು ಒಂದು ಉತ್ತಮವಾದ ಸೂಚನೆ ಎಂದು ಕೂಡ ಹೇಳಲಾಗುತ್ತದೆ. ಶಾಸ್ತ್ರಗಳಲ್ಲಿ ದೀಪವು ಅತ್ಯಂತ ಶ್ರೇಷ್ಠವಾದುದು. ದೀಪದ ಮೂಲಕ ಅನೇಕ ರೀತಿಯ ಸೂಚನೆಗಳನ್ನು ದೇವರು ನೀಡುತ್ತಾನೆ ಹಾಗೂ ನಮ್ಮ ಒಂದು ಪೂಜೆಯು ಹಾಗೂ ನಮ್ಮ ಒಂದು ಭಕ್ತಿಯು ದೇವರಿಗೆ ತಲುಪದೆ ಎಂಬ ಒಂದು ಸೂಚನೆಯು ಕೂಡ ಇದಾಗಿರುತ್ತದೆ. ಸ್ನೇಹಿತರೆ, ದೀಪದಲ್ಲಿ ಹೂವು ಕಾಣುವುದು ಕೇವಲ ದೀಪ ಹಚ್ಚುವಾಗ ಮಾತ್ರವಲ್ಲ, ಕೆಲವೊಮ್ಮೆ ಆರತಿ ಮಾಡುವಾಗ ತುಪ್ಪದ ಬತ್ತಿಯಿಂದ ಆರತಿ ಮಾಡುವಾಗಲೂ ಸಹ ನಾವು ಇದನ್ನು ಕಾಣುತ್ತೇವೆ. ಆಗ ಆ ಒಂದು ವೇಳೆಯಲ್ಲಿ ದೇವರು ನಮಗೆ ಶುಭ ಸೂಚನೆಯನ್ನು ನೀಡುತ್ತಿದ್ದಾನೆ ಎಂದು ಭಾವಿಸಬೇಕಾಗುತ್ತದೆ. ಹಾಗೂ ದೀಪದ ಜ್ವಾಲೆಯಿಂದ ಯಾವುದೇ ಆಕಾರ ಬಂದರೂ ಸಹ ಅದರ ಹಿಂದೆ ಒಂದು ರಹಸ್ಯವಿರುತ್ತದೆ. ಪ್ರತಿಯೊಂದು ಆಕಾರದ ಹಿಂದೆಯೂ ಒಂದು ರಹಸ್ಯವಿರುತ್ತದೆ ಎಂದು ಕೂಡ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗುತ್ತದೆ. ಅದರಲ್ಲಿ ವಿವಿಧ ಆಕಾರಗಳ ಬಗ್ಗೆ ತಿಳಿಯೋಣ. ಮೊದಲನೆಯದಾಗಿ ಹೂವಿನ ಆಕಾರ. ದೀಪವನ್ನು ಹಚ್ಚಿದ ನಂತರ ಅದರಲ್ಲಿ ಒಂದು ಹೂವಿನ ಆಕಾರವನ್ನು ಕಂಡರೆ ಅದು ಕಮಲದ ಹೂವಾಗಿರಬಹುದು ಅಥವಾ ಇತರ ರೀತಿಯಲ್ಲಿ ನಿಮಗೆ ಹೂವಾಗಿ ಕಂಡರೆ, ಹೂವಿನ ರೀತಿಯಲ್ಲಿ ಕಂಡರೆ ಅದು ಒಂದು ಅದೃಷ್ಟದ ಸಂಕೇತ ಎಂದು ಕೂಡ ಹೇಳಲಾಗುತ್ತದೆ. ಇದರಿಂದ ಮಹಾಲಕ್ಷ್ಮಿಯ ಒಂದು ಕೃಪೆಗೆ ನೀವು ಪಾತ್ರರಾಗಿದ್ದೀರಿ, ಸದ್ಯದಲ್ಲಿಯೇ ಒಂದು ಶುಭ ಸುದ್ದಿಯನ್ನು ಆಲಿಸುತ್ತೀರಿ ಎಂಬುದರ ಸೂಚನೆಯೂ ಕೂಡ ಇದಾಗಿರುತ್ತದೆ. ಹೌದು, ದೇವರಿಗೆ ನಿಮ್ಮ ಪ್ರಾರ್ಥನೆ ತಲುಪಿದೆ ಮತ್ತು ಯಶಸ್ವಿಯಾಗಿದೆ ಎಂದು ಸೂಚಿಸುತ್ತದೆ. ಕೆಲವೊಮ್ಮೆ ದ್ವೀಪದಲ್ಲಿ ತ್ರಿಶೂಲದ ಆಕಾರವನ್ನು ನಾವು ಕಾಣಬಹುದು. ಈ ಒಂದು ಆಕಾರ ಕಂಡರೆ ನಿಮಗೆ ಜೀವನದಲ್ಲಿ ಒಳ್ಳೆಯದಾಗುತ್ತದೆ ಎಂಬುದರ ಒಂದು ಸಂಕೇತವೂ ಕೂಡ ಆಗಿರುತ್ತದೆ. ಹಾಗೂ ಆ ಮಹಾಶಿವ ಪರಶಿವನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಹಾಗೂ ಮನೆಯಲ್ಲಿರತಕ್ಕಂಥ ನಕಾರಾತ್ಮಕತೆಯು ದೂರವಾಗಿ ಸಕಾರಾತ್ಮಕ ಹಾಗೂ ಪಾಸಿಟಿವ್ ವಾತಾವರಣ ಉಂಟಾಗಲಿದೆ ಎಂಬ ಒಂದು ಸೂಚನೆಯೂ ಕೂಡ ಇದಾಗಿರುತ್ತದೆ. ಸ್ನೇಹಿತರೆ, ಹೌದು, ದೀಪವು ಅತ್ಯಂತ ಶ್ರೇಷ್ಠವಾದುದು ಹಾಗೂ ಅತ್ಯಂತ ಮಂಗಳಕರವಾದಂತಹದ್ದು. ಈ ಒಂದು ದೀಪದ ಪೂಜೆಯಿಂದ ನಮ್ಮ ಇಚ್ಛೆಗಳು ಕೂಡ ಪೂರ್ಣವಾಗುತ್ತದೆ ಸ್ನೇಹಿತರೆ. ಹಾಗೂ ಈ ಒಂದು ದೀಪದಲ್ಲಿ ಕೆಲವೊಮ್ಮೆ ನವಿಲಿನ ಗರಿಯ ರೂಪದಲ್ಲೂ ಸಹ ನಾವು ಕಾಣಬಹುದು ಅಥವಾ ಕೊಳಲಿನ ಆಕಾರ ಕಾಣಿಸಿಕೊಂಡರೆ ಅದು ಅತ್ಯಂತ ಮಂಗಳಕರವೆಂದು ಕೂಡ ಹೇಳಲಾಗುತ್ತದೆ. ನಿಮ್ಮ ಮನೆಗಳಲ್ಲಿ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ವೈವಾಹಿಕ ಜೀವನದಲ್ಲಿ ಸಂತೋಷವನ್ನು ಬಯಸ್ತಾ ಇದ್ರೆ ಆ ಒಂದು ಸಂತೋಷ ಹಾಗೂ ಬಾಂಧವ್ಯ ಹೆಚ್ಚಾಗುತ್ತದೆ ಎಂಬುದರ ಸೂಚನೆ ಕೂಡ ಇದಾಗಿರುತ್ತದೆ. ಹಾಗೂ ಇದು ಒಂದು ಅದೃಷ್ಟದ ಸಂಕೇತವೆಂದು ಕೂಡ ಹೇಳಲಾಗುತ್ತದೆ. ನಿಮ್ಮ ಜೀವನದಲ್ಲಿ ಉತ್ತಮ ರೀತಿಯಾದಂತಹ ಅವಕಾಶಗಳು ನಿಮ್ಮ ಹಿಂದೆ ಬರಲಿದೆ ಎಂಬುದರ ಸೂಚನೆಯೂ ಕೂಡ ಇದಾಗಿರುತ್ತದೆ. ಸ್ನೇಹಿತರೆ, ಕೆಲವೊಮ್ಮೆ ದ್ವೀಪದಲ್ಲಿ ವೃತ್ತಾಕಾರವನ್ನು ಸಹ ನಾವು ಕಾಣಬಹುದು. ಈ ರೀತಿಯಾಗಿ ವೃತ್ತಾಕಾರವನ್ನು ಕಂಡರೆ ನಮ್ಮ ಜೀವನದಲ್ಲಿ ಅತ್ಯಂತ ದೊಡ್ಡ ರೀತಿಯ ಬದಲಾವಣೆ ಆಗುವ ಸಂಕೇತವಿದೆ ಎಂದು ಕೂಡ ಹೇಳಲಾಗುತ್ತದೆ. ಹಾಗೂ ಈ ವೃತ್ತಾಕಾರವು ಕಾಣಿಸಿಕೊಂಡರೆ ಅದು ನಿಮ್ಮ ಮನೆಗೆ ಒಳ್ಳೆಯ ಶುಭ ಸುದ್ದಿಯನ್ನು ನೀಡಲಿದೆ ಎಂದು ಹೇಳಲಾಗುತ್ತದೆ. ಹಾಗೂ ದೇವರ ಅಪಾರ ಕೃಪೆಗೆ ನೀವು ಪಾತ್ರರಾಗಿದ್ದೀರಿ ಎಂಬುದರ ಸೂಚನೆ ಕೂಡ ಇದಾಗಿರುತ್ತದೆ ಸ್ನೇಹಿತರೆ. ಹಾಗೂ ಪುರಾತನ ಕಾಲದಿಂದಲೂ ದೀಪಾರಾಧನೆಗೆ ಅತ್ಯಂತ ವಿಶೇಷ ಮಹತ್ವವನ್ನು ನೀಡಲಾಗುತ್ತದೆ. ಹಾಗೂ ಈ ಒಂದು ದೀಪಾರಾಧನೆ ಸಮಯದಲ್ಲಿ ಈ ರೀತಿಯಾದಂತಹ ಸೂಚನೆಗಳು ನಮ್ಮ ಜೀವನದಲ್ಲಿ ಅತ್ಯಂತ ದೊಡ್ಡ ರೀತಿಯ ಬದಲಾವಣೆಯನ್ನು ಉಂಟು ಮಾಡುತ್ತದೆ.
ಹಾಗೂ ದೀಪವನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿದಲ್ಲಿ ನಮ್ಮ ಕಷ್ಟಗಳು ದೂರವಾಗಿ ಇಷ್ಟಾರ್ಥಗಳು ಬೇಗ ಸಿದ್ಧಿಸುತ್ತವೆ ಎಂದು ಕೂಡ ಹೇಳಲಾಗುತ್ತದೆ ಸ್ನೇಹಿತರೆ. ಈ ರೀತಿಯಾದಂತಹ ಸರಳ ಸುಲಭ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.